ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಇದನ್ನ ಬಹುಕೋಟಿ ಭ್ರಷ್ಟಾಚಾರ, ಇದನ್ನ ಸಿಬಿಐ ಕೊಡಿ ಅನ್ನೋದು ಅವ್ರ ಒತ್ತಾಯ. ಜೊತೆಗೆ ಒತ್ತಾಯ ಇರೋದು ಸಿಬಿಐಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವಾ? ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳು ನೀನು? ನಾನು ಅನೇಕ ಸಿಬಿಐ ಕೊಟ್ಟಿದ್ದೀವಿ. ಸಿಬಿಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಅವ್ರು ಯಾವ್ದಾದ್ರು ಕೊಟ್ಟಿದ್ರ? ಯಾವುದು ಕೇಸ್ ಒಂದು ಹೇಳು. ಬಿಜೆಪಿ ಅವ್ರು ಕೊಟ್ಟಿದ್ದು ಸರ್ಕಾರದಲ್ಲಿದ್ದಾಗ ಇಂಥದ್ದು ಬಿಜೆಪಿ ಸಿಬಿಐ ಕೊಟ್ಟಿದ್ದೀವಿ ಅಂತ ಹೇಳು, ತೋರಿಸು. ಅಲ್ಲ, ಸೋಮಗಡ ಇದು ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು. ಅವ್ರ ಅಧಿಕಾರದಲ್ಲಿದ್ದಾಗ ಸಿಬಿಐ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಕೈಲಿ? ಈಗ ಸೂದಿದ್ದಾರೆ ಡೈರೆಕ್ಟರ್ ಆಫ್ ಸಿಬಿಐ. ಅವ್ರು ಎಲ್ಲಿ ಪೊಲೀಸ್ನವರು? ಅವರು ಕರ್ನಾಟಕದಲ್ಲಿ DG ಆಗಿದ್ದವರಲ್ವ? ಅವರೇ ಡೈರೆಕ್ಟರ್ ಆಫ್ ಸಿಬಿಐ. ಯಾಕಂದ್ರೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ. ಅದರಿಂದ ನಾವು ಅನೇಕ ನಮ್ಮ ಸರ್ಕಾರಗಳಲ್ಲಿ ಇವರು ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ